ಕೆಲವೊಂದು ಸರಿ ನೋಡಿ ನಮಗೆ ತುಂಬ ಒಡೆದಿರೋ ಅಂಥ ತೆಂಗಿನಕಾಯಿಗಳಿರ್ತವೆ. ಏನು ಮಾಡಬೇಕಂತ ಗೊತ್ತಾಗಲ್ಲ ಅಲ್ವಾ. ಒಂದೇ ಸಾರಿ ಎಷ್ಟು ಅಂತ ನಾವು ಹಲ್ವಾ ಮಾಡೋದು, ದೋಸೆ ಮಾಡೋದು ಅಲ್ವಾ. ಸೊ ತುಂಬ ಜಾಸ್ತಿ ಇದ್ದಾಗ ನಾವು ತೆಂಗಿನಕಾಯಿನ ಹೇಗೆ ಸ್ಟೋರ್ ಮಾಡ್ಕೊಳ್ಬೇಕು, ಮತ್ತು ತೆಂಗಿನಕಾಯಿ ಹೆರಿದಿರೋ ಅಂಥ ತೆಂಗಿನಕಾಯಿ ತುರಿನ ಹೇಗೆ ಸ್ಟೋರ್ ಮಾಡ್ಕೊಳ್ಬೇಕು, ಮತ್ತು ಕೆಲವೊಂದು ಸರಿ ನೋಡಿ ಈ ರೀತಿ ನಾವು ತಂದಿಟ್ಟಾಗ ನೆಕ್ಸ್ಟ್ ಡೇ ಹೇಳೋಷ್ಟೊತ್ತಿಗೆ ಅದು ಫುಲ್ ಲೋಳೆ ಥರ ಆಗಿಬಿಟ್ಟಿರುತ್ತೆ ಅಲ್ವಾ. ಸೊ ಈ ರೀತಿ ಆದರೆ ನೀವು ಹೇಗೆ ಅದನ್ನು ರೀಯೂಸ್ ಮಾಡ್ಬೋದು ಹೇಳೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಕೆಲವಷ್ಟು ಟಿಪ್ಸ್ಗಳನ್ನು, ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ಮತ್ತೇನಂದರೆ ಫ್ರಿಡ್ಜ್ ಇಲ್ಲದೆ ಇರೋರು ಕೂಡ ತೆಂಗಿನಕಾಯಿನ ಹೇಗೆ ಸ್ಟೋರ್ ಮಾಡ್ಕೊಳ್ಬೋದು ಹೇಳುವಂಥದ್ದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹಾಗಾದರೆ ಏನು ಟಿಪ್ಸ್ ಇದೆ ಅಂತ ನೋಡ್ಕೊಳ್ಳೋಣ. ಹಲೋ ಎವ್ರಿವನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕೆಲವೊಂದು ಸರಿ ನೋಡಿ ನಾವು ಹಬ್ಬಗಳಲ್ಲಿ ಜಾಸ್ತಿ ತೆಂಗಿನಕಾಯಿನ ಓಡಿಸ್ಕೊಂಡಿರ್ತೀವಿ, ಮತ್ತು ಕೆಲವೊಂದು ಸರಿ ದೇವಸ್ಥಾನಕ್ಕೆ ಹೋದಾಗ ನಾವು ಓಡಿಸ್ಕೊಂಡು ಬರ್ತೀವಿ. ಅಂಥ ಟೈಮ್ನಲ್ಲೆಲ್ಲ ನಮಗೆ ತೆಂಗಿನಕಾಯಿನ ಸ್ಟೋರ್ ಮಾಡ್ಕೊಳ್ಬೇಕು ಅಲ್ವಾ. ಈಗ ನೋಡಿ ನಾನು ಒಂದು 2 ತೆಂಗಿನಕಾಯಿ ಪೀಸಸನ್ನು ತೊಗೊಂಡಿದ್ದೀನಿ, ಕಡಿನ. ಇದನ್ನು ಚೆನ್ನಾಗಿ ಬಟ್ಟೆಯಿಂದ ಒರೆಸ್ಕೊಳ್ಬೇಕು. ಅದರಲ್ಲಿ ಈ ರೀತಿ ತೇವಾಂಶ ಇರಬಾರ್ದು, ಅಂದರೆ ನೀರೇ ಇರುತ್ತೆ ಅಲ್ವಾ. ಸೊ ಆ ಅಂಶ ಇಲ್ಲದೆ ಇರೋ ರೀತಿಯಲ್ಲಿ ಚೆನ್ನಾಗಿ ಒಂದು ಒಣ ಬಟ್ಟೆಯಿಂದ ಒರೆಸ್ಕೊಂಡು ರೆಡಿ ಮಾಡ್ಕೊಳ್ಳಿ. ಆಮೇಲೆ ನೋಡಿ ನಾನು ಬಾಕ್ಸನ್ನು ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ದಾದ್ರೂ ಓಕೆ ಅಥವಾ ಸ್ಟೀಲ್ ಕಂಟೈನರ್ ಆದರೂ ಓಕೆ, ಬಟ್ ಸ್ವಲ್ಪ ಏರ್ ಟೈಟ್ ಕಂಟೈನರ್ ಆ ರೀತಿ ಇದ್ರೆ ಚೆನ್ನಾಗಿರುತ್ತೆ. ಅದರಲ್ಲಿ ನೋಡಿ 2 ಟಿಶ್ಯೂ ಪೇಪರನ್ನು ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ ಬಟ್ಟೆ ಕೂಡ ಹಾಕ್ಕೊಳ್ಬಹುದು. ಆಮೇಲೆ ನೋಡಿ ಈ ಒರೆಸ್ಕೊಂಡಿರೋಂಥ ತೆಂಗಿನಕಾಯನ್ನು ಇದ್ರ ಒಳಗಡೆ ಈ ರೀತಿ ಇಟ್ಬಿಟ್ಟು ಮುಚ್ಚಳನ ಹಾಕಿ ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಡಿ. ತುಂಬ ದಿನಗಳವರೆಗೆ ಇದನ್ನು ನಾವು ಸ್ಟೋರ್ ಮಾಡ್ಕೊಳ್ಬಹುದು. ತುಂಬ ಯೂಸ್ ಆಗುತ್ತೆ ಇದು. ಹಾಗೆ ನೋಡಿ ನೆಕ್ಸ್ಟ್ ಟಿಪ್ ಏನಂತ ನೋಡ್ಕೊಳ್ಳೋಣ. ನೋಡಿ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಮತ್ತು ಚಾಕುದಲ್ಲಿ ಈ ರೀತಿ ಎಲ್ಲ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಾಂದರೆ ಮಾಮೂಲಾಗಿ ನಾವು ಏನು ಹೆರಿಮಣೆ ಅಂತ ಏನು ಹೇಳ್ತೀವಿ ಅಲ್ವಾ, ತುರ್ಕೊಳ್ತೀವಿ ಅಲ್ವಾ, ಅದರಲ್ಲಿ ಕೂಡ ನೀವು ತುರ್ಕೊಂಡು ರೆಡಿ ಮಾಡ್ಕೊಳ್ಬೋದು. ಇಲ್ಲಾಂದರೆ ಈ ರೀತಿ ಕೂಡ ಕಟ್ ಮಾಡ್ಕೊಳ್ಬೋದು. ಇದು ಕೂಡ ತುಂಬ ಸುಲಭವಾದಂಥ ವಿಧಾನ. ನೀವು ಒಂದಿನ ಇಟ್ಟುಬಿಟ್ರೆ ನೆಕ್ಸ್ಟ್ ಡೇ ನೀವು ಆರಾಮಾಗಿ ಈ ರೀತಿ ಪೀಸ್ಗಳಾಗಿ ತೆಗೆದು ರೆಡಿ ಮಾಡ್ಕೊಳ್ಬೋದು. ಮತ್ತು ನೋಡಿ ನೆಕ್ಸ್ಟು ನಾನು ಈ ಕಟ್ ಮಾಡ್ಕೊಂಡಿರೋ ಅಂಥ ತೆಂಗಿನಕಾಯಿ ಹೋಳನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಮಿಕ್ಸರ್ ಹಾಕಿ ಒಂದೇ ಒಂದು ಸಾರಿ, ಅಂದರೆ ತುಂಬ ನೈಸ್ ಅಂತಲ್ಲ, ಒಂದು ಸಾರಿ ನೀವು ಮಿಕ್ಸರ್ಗೆ ಹಾಕಿ ತೆಗೆದಿಟ್ಕೊಂಡ್ಬಿಟ್ರೆ ಅದು ಚೆನ್ನಾಗಿ ನೀವು ತುಂಬ ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಇದನ್ನು ಹೇಗೆ ಸ್ಟೋರ್ ಮಾಡಬೇಕು ಅಂತ ಈಗ ನೋಡಿ ಹೇಳ್ತಾ ಹೋಗ್ತೀನಿ ನಿಮಗೆ. ಈ ರೀತಿ ತುರ್ಕೊಂಡಿರೋ ತೆಂಗಿನಕಾಯನ್ನು ಒಂದು ಜಿಪ್ ಲಾಕ್ ಕವರ್ ಬರುತ್ತೆ ಅಲ್ವಾ, ಅದ್ರ ಒಳಗಡೆ ನೀವು ಹಾಕ್ಕೊಳ್ಳಿ. ಮತ್ತು ಈಗಾಗಲೇ ನಾನು ಹಸಿ ಬಟಾಣಿನ ತುಂಬ ದಿನಗಳವರೆಗೆ ಹೇಗೆ ಸ್ಟೋರ್ ಮಾಡ್ಕೊಳ್ಬೇಕು, ಮತ್ತು ಬಾಳೆಹಣ್ಣನ್ನು ನಾವು ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ತುಂಬ ದಿನಗಳವರೆಗೆ ಹೇಗೆ ಇಟ್ಕೊಳ್ಬೇಕು, ಮತ್ತು ಬಾಳೆಕಾಯನ್ನು ಬೇಗ ಹಣ್ಣು ಮಾಡೋದು ಹೇಗೆ, ಈ ರೀತಿ ಕೆಲವಷ್ಟು ನಮಗೆ ಅಡುಗೆ ಮನೆಯಲ್ಲಿ ಯೂಸ್ ಆಗುವಂಥ ಕಿಚನ್ ಟಿಪ್ಸ್ಗಳನ್ನು ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಿ ಈಗ ನಾನು ತುರ್ಕೊಂಡಿರೋ ಅಂಥ ಎಲ್ಲ ತೆಂಗಿನಕಾಯನ್ನು ಈಗ ಒಂದು ಜಿಪ್ಲಾಕ್ ಕವರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ನೀವು ತುಂಬ ದಿನಗಳವರೆಗೆ, ಅಟ್ಲೀಸ್ಟ್ ನೀವು 15 to 20 ಡೇಸ್ವರೆಗೆ ಕೂಡ ನೀವು ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು. ಇದನ್ನು ಏನು ಮಾಡಿ ಅಂತಂದರೆ ಈ ರೀತಿ ಚೆನ್ನಾಗಿ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಒಂದು ಬಾಕ್ಸ್ ಒಳಗಡೆ ಹಾಕ್ಕೊಳ್ಳಿ. ಪ್ಲಾಸ್ಟಿಕ್ದಾದರೂ ಓಕೆ ಅಥವಾ ಸ್ಟೀಲ್ದಾದ್ರೂ ಓಕೆ. ಇದನ್ನು ಅಷ್ಟೇ ನೀವು ಒಂದು ಬಾಕ್ಸ್ ಒಳಗಡೆ ಇಟ್ಬಿಟ್ಟು ಫ್ರಿಡ್ಜಲ್ಲಿ, ಅಂದರೆ ಕೆಳಗಡೆ ಫ್ರೀಜರ್ ಏನಿರುತ್ತೆ ಅಲ್ವಾ, ಫ್ರೀಜರ್ ಐಸ್ ಆಗೋವಂಥ ಜಾಗದಲ್ಲಿ ಇದನ್ನು ಇಟ್ಕೊಂಡ್ರೆ ತುಂಬ ಅಂದರೆ ತುಂಬ ದಿನಗಳವರೆಗೆ ಸ್ಟೋರ್ ಮಾಡ್ಬೋದು. ನಾನು ಯಾವಾಗಲೂ ಅಷ್ಟೇ ತೆಂಗಿನಕಾಯಿನ ಒಂದೇ ಸಾರಿ ತುರಿದ್ಬಿಟ್ಟು ಇದೇ ಮೆಥಡನ್ನು ಫಾಲೋ ಮಾಡ್ತೀನಿ ಫ್ರೆಂಡ್ಸ್. ತುಂಬ ದಿನಗಳವರೆಗೆ ಈ ಟಿಪ್ಸು ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಾಗತ್ತೆ. ಮತ್ತು ನೋಡಿ ನೆಕ್ಸ್ಟ್ ಏನಂದರೆ ಇನ್ನೊಂದು ತೆಂಗಿನಕಾಯಿ ಕಡಿನ ನಾನು ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ನೋಡಿ, ಇದು ಆ್ಯಕ್ಚುಲಿ ನಿಮಗೆ ತೋರಿಸ್ಬೇಕಂತಾನೆ ಇವತ್ತು ತುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಕೆಲವಷ್ಟು ಜನರಿಗೆ ಕೆಳಗಡೆ ಕೂತ್ಕೊಂಡು ಕಾಯನ್ನು ಹೆರಿಯೋದಕ್ಕೆ ಆಗಲ್ಲ ಅಲ್ವಾ, ಕಾಲು ನೋವಿರುತ್ತೆ, ಮಂಡಿ ನೋವಿರುತ್ತೆ. ಸೊ ನೀವು ಕೈಯಲ್ಲೇ ಇದರಲ್ಲಿ ಚೆನ್ನಾಗಿ ಈ ರೀತಿ ತೆಕ್ಕೊಳ್ಬೋದು ಫ್ರೆಂಡ್ಸ್. ಮತ್ತು ನೋಡಿ ಎಷ್ಟು ಆರಾಮಾಗಿ ನಾವು ಕೈಯಲ್ಲೇ
ಈ ರೀತಿ ತೆಂಗಿನಕಾಯನ್ನ ತುರಿದ್ಕೊಳ್ಬಹುದು. ಈ ರೀತಿ ತುರಿದ್ಕೊಂಡಿರೋಂಥ ತೆಂಗಿನಕಾಯನ್ನ ಐಸ್ ಟ್ರೇ ಏನಿರುತ್ತೆ ಅಲ್ವಾ, ಅದ್ರ ಒಳಗಡೆಗೆ ನಾನು ಹಾಕೊಳ್ತಾ ಇದ್ದೀನಿ. ಅಂದ್ರೆ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಒಂದ್ಸರಿಗೆ ಎಷ್ಟು ಬೇಕಾಗತ್ತೆ ತೆಂಗಿನ ತುರಿ ಅಂತ ನೋಡ್ಬಿಟ್ಟು ನೀವು ಅಷ್ಟಷ್ಟೇ ಐಸ್ ಕ್ಯೂಬ್ ಅನ್ನ ತೆಕ್ಕೊಳ್ಬಹುದು. ಐಸ್ ಟ್ರೇನೇ ಆಗ್ಬೇಕು ಅಂತ ಇಲ್ಲ ಫ್ರೆಂಡ್ಸ್, ನೀವು ಯಾವ್ದಾದ್ರು ಒಂದು ಸ್ಟೀಲ್ ಕಂಟೈನರ್ ಆದ್ರೂ ಓಕೆ, ಅದರಲ್ಲಿ ನೀವು ಚೆನ್ನಾಗಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಇಟ್ಕೊಂಡು ಆಮೇಲೆ ಕೂಡ ಅದರಲ್ಲಿ ಕಟ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೊಳ್ಬಹುದು. ನಿಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟು ಅಂತ. ನಾನು ಆಕ್ಚುಲಿ ಇದನ್ನ ಫ್ರೀಜರ್ನಲ್ಲಿ ಇಟ್ಬಿಟ್ಟು ಆಮೇಲೆ ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅನ್ಬಿಟ್ಟು. ಈಗ ನೋಡಿ ನಾನೆಲ್ಲ ಐಸ್ ಟ್ರೇದಲ್ಲಿ ಹಾಕಿರುವಂತ ಇದನ್ನ ಎಲ್ಲ ತೆಗೆದು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ನೋಡಿ ಹೇಗೆ ಐಸ್ ಕ್ಯೂಬ್ ತರ ಆಗಿದೆ ಅಲ್ವಾ ಫ್ರೆಂಡ್ಸ್. ಇದನ್ನ ನೀವು ಎಷ್ಟು ಬೇಕಂದ್ರೆ ಸಾಂಬಾರ್ಗೆ ಹಾಕೊಳ್ಳೋದಿದ್ರೆ ಅಥವಾ ಚಟ್ನಿ ಮಾಡೋದಿದ್ರೆ ಪಲ್ಯ ಮಾಡೋದಿದ್ರೆ ಎಲ್ಲ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ನೋಡಿ ಇದು ಮಾಡಿಟ್ಟು ಒಂದು 4 ದಿನಕ್ಕೇನೆ ನನಗೆ ಅರ್ಜೆಂಟ್ ಆಗಿ ಒಂದ್ಸರಿ ಚಟ್ನಿ ಮಾಡಬೇಕಿತ್ತು. ಸೊ ಇದೇ ನಾನು ಕೋಕೋನಟ್ ಕ್ಯೂಬ್ ಅನ್ನ ಯೂಸ್ ಮಾಡಿಕೊಂಡು ಈಗ ಚಟ್ನಿ ಕೂಡ ಮಾಡ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು. ತುಂಬಾ ಫ್ರೆಶ್ ಆಗಿರೋ ತರಾನೇ ಇರುತ್ತೆ, ಏನು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ತುಂಬಾ ಮೊದಲೇ ಹೆರೆದಿಟ್ಟಿರೋ ಅಂತ ತೆಂಗಿನ ತುರಿ ಅಥವಾ ಸ್ಟೋರ್ ಮಾಡಿಟ್ಟಿರೋ ಅಂತ ತೆಂಗಿನ ತುರಿ ಅಂತ ಏನು ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ತುಂಬಾನೇ ಚೆನ್ನಾಗಿ ಬರುತ್ತೆ. ಮತ್ತೆ ಟಿಪ್ ನಂಬರ್ 4 ಏನಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಬಿಟ್ಟು ಈಗ ನಾನು ನೋಡಿ ಒಂದು ತೆಂಗಿನಕಾಯಿ ಕಡಿನ ಇದ್ರ ಮೇಲ್ಗಡೆ ಈ ರೀತಿ ಇಟ್ಕೊಂಡಿದ್ದೀನಿ. ಇದನ್ನ ನೀವು ಈ ರೀತಿ ತಿರ್ಗಿಸ್ಕೊಳ್ತಾ ಎಲ್ಲ ಈ ರೀತಿ ಬಾಯ್ಲ್ ಮಾಡ್ಕೊಳ್ಬೇಕು, ಅದನ್ನ ಸುಟ್ಕೊಳ್ಬೇಕು. ಇಲ್ಲ ಅಂದ್ರೆ ನೀವು ಇಡ್ಲಿ ಕುಕ್ಕರ್ ಇದ್ರೆ ಅದರಲ್ಲಿ ಕೂಡ ಈ ರೀತಿ ತುಂಬಾ ಜಾಸ್ತಿ ಇದ್ರೆ ನಿಮ್ಗೆ ಈ ರೀತಿ ತೆಂಗಿನಕಾಯಿ ತುಂಬಾ ಜಾಸ್ತಿ ಇದ್ರೆ ಅದರಲ್ಲಿ ಕೂಡ ಇಟ್ಬಿಟ್ಟು ಒಂದು 10 ರಿಂದ 15 ನಿಮಿಷ ಇಟ್ಬಿಟ್ಟು ಆಮೇಲೆ ನೀವು ತೆಕ್ಕೊಂಡ್ರೆ ನೋಡಿ ಇಡೀ ತಾಗೇನೆ ನೀವು ಇದನ್ನ ಎತ್ತಬಹುದು. ನಿಮ್ಗೆ ಕೊಬ್ಬರಿ ತರ ಕೂಡ ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ಅಂದ್ರೆ ಇನ್ನೊಂದು ರೀತಿಯಲ್ಲಿ ನಾವು ಇದನ್ನ ಸ್ಟೋರ್ ಮಾಡ್ಕೊಳ್ಬಹುದು ತೆಂಗಿನಕಾಯಿನ. ಈಗ ನೋಡಿ ಎತ್ಬಿಟ್ಟು ಆಮೇಲೆ ಇದನ್ನ ಪೀಲರ್ ಇಂದ ಈ ರೀತಿ ಎಲ್ಲ ಅದರದ್ದೇನು ಬ್ರೌನ್ ಕಲರ್ ಸಿಪ್ಪೆ ಇರುತ್ತೆ ಅಲ್ವಾ ಅದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನ ಯೂಸ್ ಮಾಡಿ ನೀವು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂತ ಏನ್ ಮಾಡ್ತೀವಿ ಅಲ್ವಾ ಮಾರ್ಕೆಟ್ ನಲ್ಲೆಲ್ಲ ನಮ್ಗೆ ರೆಡಿಮೇಡ್ ಸಿಗುತ್ತೆ, ಅದೇ ರೀತಿ ಕೂಡ ನೀವು ಇದನ್ನ ಮನೆಯಲ್ಲೇ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅನ್ನ ಮಾಡ್ಕೊಳ್ಬಹುದು. ನಿಮ್ಗೆ ಯಾರಿಗಾದ್ರೂ ಆ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ರೀತಿ ಮಾಡ್ಕೊಂಡ್ರೆ ನಿಮ್ಗೆ ಬರ್ಫಿ ಎಲ್ಲ ಮಾಡುವಾಗ ತುಂಬಾ ವೈಟ್ ಕಲರ್ ಆಗಿರುವಂತ ತೆಂಗಿನ ತುರಿ ಬೇಕು ಅಂದ್ರೆ ಈ ರೀತಿ ಕೂಡ ಮಾಡಿ ನೀವು ಫ್ರೀಜರ್ ನಲ್ಲಿ ಅಂದ್ರೆ ಮೇಲ್ಗಡೆ ಎಲ್ಲ ಫ್ರೀಜರ್ ನಲ್ಲಿ ಇಟ್ಕೊಂಡ್ರೆ ತುಂಬಾ ದಿನಗಳವರೆಗೆ ಇದನ್ನು ಕೂಡ ನೀವು ಸ್ಟೋರ್ ಮಾಡ್ಕೊಳ್ಬಹುದು. ಮತ್ತೆ ನೋಡಿ ನೆಕ್ಸ್ಟ್ ಏನಂದ್ರೆ ತೆಂಗಿನ ಕಡಿ ತುಂಬಾ ಏನಾದ್ರೂ ಇತ್ತು ಅಂತಾದ್ರೆ ನಾವು ಇದನ್ನ ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಬಹುದು. ಇದರಿಂದ ನಾವು ಚಟ್ನಿ ಪುಡಿ ಕೂಡ ಮಾಡ್ಕೊಳ್ಬಹುದು. ಬಟ್ ನೀವು ಬಿಸಿಲಿಗೆ ಒಣಸಿರೋ ತೆಂಗಿನ ಕಡಿ ಆದ್ರೂ ನೀವು ಹೊರಗಡೆ ಇಟ್ರೆ ಒಂದ್ ಸ್ವಲ್ಪ ದಿನಕ್ಕೆನೆ ಅದು ಸ್ಮೆಲ್ ಆಗ್ಬಿಡುತ್ತೆ. ಸೊ ನೀವು ಇದನ್ನ ಕೂಡ ಸ್ಟೋರ್ ಮಾಡಿ ನೀವು ಫ್ರಿಜ್ ಅಲ್ಲೇನೆ ಒಂದ್ ಡಬ್ಬದಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ತುಂಬಾ ದಿನಗಳವರೆಗೆ ಈ ಒಣ ಕೊಬ್ಬರಿ ತರ ಕೂಡ ನೀವು ಮಾಡಿ ಇಟ್ಕೊಳ್ಬಹುದು. ಬೇಕಾದಾಗ ನೀವು ಚಟ್ನಿ ಪುಡಿ ಕೂಡ ಮಾಡ್ಕೊಳ್ಬಹುದು. ಮತ್ತೆ ಯಾವುದಕ್ಕೆ ಬೇಕಂದ್ರೆ ಅದಕ್ಕೆ ನಾವು ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ಬಿಸಿಲಿಗೆ ಒಣಸ್ಕೊಂಡಿರೋಂಥ ಈ ರೀತಿ ತೆಂಗಿನ ಹೋಳು ತುಂಬಾ ಇತ್ತು ಅಂತಾದ್ರೆ ನೀವು ಮಿಲ್ಗೆ ಕೊಟ್ಟು ಒಳ್ಳೆ ಪರಿಮಳಭರಿತವಾಗಿರುವಂತ ಕೊಬ್ಬರಿ ಎಣ್ಣೆ ಕೂಡ ರೆಡಿ ಮಾಡ್ಕೊಳ್ಬಹುದು. ಹಾಗೆ ನೋಡಿ ನೆಕ್ಸ್ಟ್ ಟಿಪ್ ಏನಂದ್ರೆ ಕೆಲವೊಂದ್ಸರಿ ನಾವು ತೆಂಗಿನಕಾಯಿನ ಒಡ್ಸ್ಕೊಂಡ್ ಬರ್ತೀವಿ, ಅದು ಮರ್ತೋಗ್ಬಿಟ್ಟು ಹೊರಗಡೆನೆ ಇಟ್ಟಿರ್ತೀವಿ. ನೆಕ್ಸ್ಟ್ ಡೇ ಹೇಳೋಷ್ಟೊತ್ತಿಗೆ ಅದು ಫುಲ್ ಲೋಳೆ ತರ ಆಗ್ಬಿಟ್ಟಿರುತ್ತೆ, ಮತ್ತೆ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಅಲ್ವಾ. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂತ ನೋಡ್ಕೊಳ್ಳೋಣ. ಒಂದ್ ಬೌಲಲ್ಲಿ ನಾನು ನೀರನ್ನ ತಗೊಂಡಿದ್ದೀನಿ. ಒಂದ್ಸರಿ ನೋಡಿ ಈ ತೆಂಗಿನ ಕಡಿನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡ್ಬಿಡಿ. ಒಂದ್ಸರಿ ಬಿಸಿ ನೀರು ಹಾಕೊಂಡು ತೊಳ್ಕೊಂಡ್ರು ಪರವಾಗಿಲ್ಲ. ಚೆನ್ನಾಗಿ ಈ ರೀತಿ ತೊಳ್ಕೊಂಡಾದ್ಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಕಲ್ಲುಪ್ಪನ್ನ ತಗೊಳ್ತಾ ಇದ್ದೀನಿ. ಕಲ್ಲುಪ್ಪನ್ನ ತಗೊಂಡು ಇದ್ರ ಒಳಗಡೆಗೆ ಚೆನ್ನಾಗಿ ಒಂದ್ 2-3 ನಿಮಿಷ ನೀವು ಚೆನ್ನಾಗಿ ಗಟ್ಟಿಯಾಗಿ ಉಜ್ಕೊಂಡ್ರೆ ಅದಕ್ಕೆ ಏನು ಲೋಳೆ ಅಂಶ ಏನಿರುತ್ತೆ ಅಲ್ವಾ ಅದೆಲ್ಲ ಕಂಪ್ಲೀಟ್ ಆಗಿ ಹೋಗುತ್ತೆ. ನೀವು ಇದನ್ನ ಆಮೇಲೆ ಚಟ್ನಿ ಮಾಡೋದಕ್ಕೆ ಮತ್ತೆ ಸಾಂಬಾರ್ ಮಾಡೋದಕ್ಕೆ ಎಲ್ಲ ಯೂಸ್ ಮಾಡ್ಕೊಳ್ಬಹುದು. ಇದನ್ನ ವೇಸ್ಟ್ ಮಾಡ್ಬೇಕಂತಿರಲ್ಲ. ಚೆನ್ನಾಗಿ ಮತ್ತೆ ನೀವು ಇದನ್ನ ಚೆನ್ನಾಗಿ ತೊಳ್ಕೊಂಡು ಫಸ್ಟ್ ಒಂದ್ಸರಿ ನೀವೇನು ತೆಂಗಿನಕಾಯಿ ತುರ್ಕೊಳ್ತೀರಿ ಅಲ್ವಾ ಅಲ್ಲಿ ಒಂದ್ ಸ್ವಲ್ಪ ಫಸ್ಟ್ ಲೇಯರ್ ಒಂದ್ ಸ್ವಲ್ಪ ನೀವು ಬೇಕಂದ್ರೆ ತೆಗೆದಿಟ್ಕೊಳ್ಬಹುದು. ಹಾಗೇನು ಮಾಡ್ಬೋದು. ಬಟ್ ನಿಮ್ಗೆ ಆದ್ರೂ ಸರಿ ಹೋಗಲ್ಲ ಅಂತಾದ್ರೆ ಫಸ್ಟ್ ಒಂದು ಲೇಯರ್ ಅನ್ನ ನೀವು ತುರಿದ್ಬಿಟ್ಟು ಅದನ್ನ ತೆಗೆದಿಟ್ಬಿಟ್ಟು ಆಮೇಲೆ ಉಳಿದಿರೋದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಹಾಗೆ ನೋಡಿ ಈಗಾಗಲೇ ನಾನು 2 ರೀತಿಯಲ್ಲಿ ಕೋಕೋನಟ್ ಬರ್ಫಿನ ಹೇಗೆ ಮಾಡಬೇಕು ತುಂಬಾನೇ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಬೇಕು ಹೇಳೋದನ್ನ ಪೋಸ್ಟ್ ಮಾಡಿದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ನಲ್ಲಿ ಕೂಡ ಲಿಂಕ್ ಇರುತ್ತೆ.
ಮತ್ತೆ ಹಸಿ ತೆಂಗಿನಕಾಯಿನ ಯೂಸ್ ಮಾಡಿಕೊಂಡು ನಾವು ಹೇಗೆ ಎಣ್ಣೆನ ತೆಗಿಬೋದು ಅಂತ ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಮತ್ತೆ ಕೊಬ್ಬರಿಯಿಂದ ಬೆಲ್ಲದ ಉಂಡೆನ ಹೇಗೆ ಮಾಡಬೇಕು ಹೇಳೋದನ್ನ ಕೂಡ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಸಾಕಷ್ಟು ರೀತಿಯ ತೆಂಗಿನಕಾಯಿ ರೆಸಿಪಿಗಳನ್ನ ನನ್ನ ಚಾನಲ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಮತ್ತೆ ಕೊಬ್ಬರಿ ಚಟ್ನಿ ಪುಡಿನ ತುಂಬಾ ಸುಲಭವಾಗಿ ಜೋಳದ ರೊಟ್ಟಿಗೆ ಮತ್ತೆ ದೋಸೆಗೆ ಎಲ್ಲ ಹಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಾಗುವಂತ ಕೊಬ್ಬರಿ ಚಟ್ನಿ ಪುಡಿ ಕೂಡ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಮತ್ತೆ ಈಗ ನೋಡಿ, ಒಡೆದಿರೋಂಥ ತೆಂಗಿನಕಾಯಿನ ನಾವು ಹೇಗೆ ಸ್ಟೋರ್ ಮಾಡ್ಕೊಳ್ಬೇಕು, ಫ್ರಿಡ್ಜ್ ಇಲ್ಲದೆ ಇರೋರು ಹೇಗೆ ಸ್ಟೋರ್ ಮಾಡ್ಕೊಳ್ಬೇಕು ಹೇಳೋದನ್ನ ಈಗ ನೋಡ್ಕೊಳ್ತಾ ಹೋಗೋಣ. ಒಂದು ಬೌಲ್ ತಗೊಂಡಿದ್ದೀನಿ, ಅದರಲ್ಲಿ ತೆಂಗಿನ ಕಡಿನ ಇಟ್ಬಿಟ್ಟು ಅದಕ್ಕೆ ನೀರನ್ನ ಹಾಕೊಳ್ತಾ ಇದ್ದೀನಿ. ಫುಲ್ ಎಲ್ಲ ಕಡಿಗಳು ಎಲ್ಲ ಮುಳುಗುವಷ್ಟು ನೀರನ್ನ ಹಾಕೊಳ್ಬೇಕು. ನಿಮ್ಗೇನಾದ್ರೂ ಜಾಸ್ತಿ ತೆಂಗಿನ ಕಡಿ ಇತ್ತು ಅಂತಾದ್ರೆ ನೀವು ದೊಡ್ಡ ಬೌಲ್ ಅನ್ನ ತಗೊಂಡು ಅಥವಾ ದೊಡ್ಡ ಪಾತ್ರೆ ಏನಾದ್ರೂ ಇದ್ರೆ ಅದ್ರಲ್ಲಿ ತಗೊಂಡು ನೀರನ್ನ ಹಾಕಿಟ್ಕೊಳ್ಳಿ. ಮತ್ತೇನ್ ಮಾಡ್ಬೇಕು ಅಂತಂದ್ರೆ ಪ್ರತಿದಿನಾನು ನೀವು ಈ ನೀರನ್ನ ಚೇಂಜ್ ಮಾಡ್ತಾ ಹೋಗ್ಬೇಕು. ಈ ರೀತಿ ಮುಚ್ಚಳನ ಮುಚ್ಚಿ ಇಟ್ಬಿಡಿ. ನೆಕ್ಸ್ಟ್ ಡೇ ಪುನಃ ಏನ್ ಮಾಡಿ ಅಂತಂದ್ರೆ ಅದನ್ನ ಮುಚ್ಚಳನ ಓಪನ್ ಮಾಡಿ ಆ ನೀರನ್ನ ಚೆಲ್ಬಿಟ್ಟು ಪುನಃ ಬೇರೆ ನೀರನ್ನ ಹಾಕ್ಬಿಟ್ಟು ಈ ರೀತಿ ನೀವು ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ಒಂದು ವಾರದವರೆಗೂ ನೀವು ಈ ತೆಂಗಿನಕಾಯಿನ ಚೆನ್ನಾಗಿ ಫ್ರೆಶ್ ಆಗಿ ಇಟ್ಕೊಳ್ಬಹುದು. ತುಂಬಾ ಯೂಸ್ ಆಗುತ್ತೆ ಫ್ರಿಡ್ಜ್ ಇಲ್ಲದೆ ಇರೋರಿಗೆ. ಹಾಗೆ ಇನ್ನೊಂದಿನ ನಾನು ಇಡೀದಾಗಿರುವಂತ ತೆಂಗಿನಕಾಯಿನ ಈ ಬೇಸಿಗೆನಲ್ಲೆಲ್ಲ ನಾವು ಹೇಗೆ ಸ್ಟೋರ್ ಮಾಡ್ಕೊಳ್ಬೇಕು ಹೇಳೋದನ್ನ ಸದ್ಯದಲ್ಲೇ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಇವತ್ತಿನ ಈ ತೆಂಗಿನಕಾಯಿ ಮಾಹಿತಿ, ತೆಂಗಿನಕಾಯಿ ತುರಿನ ಹೇಗೆ ಸ್ಟೋರ್ ಮಾಡ್ಕೊಳ್ಳೋದು ಹೇಳುವಂತ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.